ಗೀತೆಗೆ ಅಮೋಘವಾದ ನರ್ತನವನ್ನು ಸಮರ್ಪಣೆ ಕೇಳಿ. ಇದು ತುಮಕೂರಿನ ಹಾಗೂ ಕರ್ನಾಟಕದ ಸುಪ್ರಸಿದ್ಧ ವೇದಿಕೆ ಮೇಲೆ ಆಗಮಿಸಿದಂತ ಎಲ್ಲ ಗಣ್ಯಾತಿ ಗಣ್ಯರಿಗೂ ತುಂಬು ಸ್ವಾಗತ ಸುಸ್ವಾಗತ ಬಯಸ್ತಾ ಮುತ್ತಣ್ಣನವರು ರಾಜವರ್ಧನ ಗೆಳೆಯರ ಬಳಗದ ಏನು ಒಂದು ಅದ್ದೂರಿ ಗಣೇಶೋತ್ಸವ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದ ಬಾಲಕರು ಇಟ್ಕೊಂಡಿದ್ದಾರೆ. ಈ ಒಂದು ವೇದಿಕೆ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ವೆಂಕಟಾಚಲಯ್ಯನವರೇ, ಚಾಂದ್ ಪಾಷ ಅವರೇ, ಮತ್ತು ಅಫ್ಜಲ್ರವರೇ, ಗೋಜರವರೇ, ರಂಗರಾಜ್ ಅವರೇ, ತಿಮ್ಮರಾಜ್ ಅವರೇ, ಗಿರಿಯಪ್ಪನವರೇ ಹಾಗೂ ನಂದನ್ರವರೇ, ನವೀನ್ರವರೇ, ಗ್ರಾಮದ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಕರೆದಿದ್ರು. ಗ್ರಾಮದ ಎಲ್ಲ ಹಿರಿಯರನ್ನ, ಕೆಲವರು ಬಂದಿಲ್ಲ, ಎಲ್ಲ ಹಿರಿಯ ಮುಖಂಡರೇ. ಇವತ್ತ ಡಿಕಲ್ಕೆರೆ ಗ್ರಾಮದಲ್ಲಿ ಪಿತೃಪಕ್ಷವನ್ನು ಆಚರಣೆ ಮಾಡಿ, ಪಿತೃಪಕ್ಷ ಅಂದರೆ ತಂದೆ ತಾಯಿಗಳಿಗೆ ಏನು ಜಗತ್ತಿಗೆ ನಮ್ಮನ್ನ ಈ ಒಂದು ಭೌತಿಕ ಶರೀರವನ್ನು ಕೊಟ್ಟು ನಮಗೆಲ್ಲ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ನಮ್ಮನ್ನು ಅಗಲಿರ್ತಕ್ಕಂಥ ತಂದೆ ತಾಯಿಗಳಿಗೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರೂ ಸೇರಿ ಎಡೆಯಿಟ್ಟು ಪೂಜೆ ಮಾಡಿ ಒಂದು ಭೋಜನವನ್ನು ಸ್ವೀಕಾರ ಮಾಡಿ ಈ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ. ಬಂಧುಗಳೇ, ಭಾರತದ ಸನಾತನ ಧರ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಆಚರಣೆಗಳು ಭಾರಿ ಪ್ರಮುಖವಾದಂಥವು, ಮಹತ್ವವಾದಂಥವು. ನಾನು ಪಿತೃ ಪಕ್ಷ ಅಂದರೆ ಬರೀ ಎಡೆ ಇಟ್ಬಿಡ್ತಾರೆ ಅಷ್ಟೇ ಅಂತ ತಿಳ್ಕೊಂಡಿದ್ದೆ. ಆದರೆ ಮೊನ್ನೆ ಒಂದು ಟಿ ವಿಲಿ ನೋಡುವಾಗ ನನಗೆ ಹಲವಾರು ವಿಚಾರಗಳು ಗೊತ್ತಾದವು. ಈ ಒಂದು ಪಿತೃಪಕ್ಷದಲ್ಲಿ ಏನು ತಂದೆ ತಾಯಿಗಳು ನಮ್ಮನ್ನು ಅಗಲಿರ್ತಾರೆ, ನಮ್ಮ ತಾತ ಇರ್ಬೋದು, ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಜ್ಜಿ ಇರ್ಬೋದು, ಅವರೆಲ್ಲ ಅವರ ಶರೀರ, ಅವರ ಆತ್ಮ ಬೇರೆ ಕಡೆ ಹೋದ್ರೂ ಈ ಪಿತೃಪಕ್ಷದಲ್ಲಿ ನಮ್ಮ ಮನೆಗಳಿಗೆ ಆ ಆತ್ಮ ಯಾವುದೋ ಒಂದು ಮಾರ್ಗದಲ್ಲಿ ಬಂದು ನನ್ನ ಮಗ ಹೆಂಗಿದ್ದಾನೆ, ನನ್ನ ಮನೆ ಹೆಂಗಿದೆ ಅಂತ ಹೇಳಿ ನೋಡ್ಕೊಂಡು ಹೋಗುತ್ತಂತೆ, ಈ ಪಕ್ಷದಲ್ಲಿ ಮಾತ್ರ. ಹಾಗೆ ಭಗವಂತ ನಾವು ಏನು ಒಳ್ಳೆ ಕೆಲಸ ಮಾಡಿರ್ತೀವಿ, ಒಳ್ಳೆ ದಾನ ಧರ್ಮ ಪರೋಪಕಾರ ಏನಾರ ಕೆಲಸ ಮಾಡಿದರೆ ಆ ಒಂದು ಕ್ರೆಡಿಟನ್ನು, ಅಕೌಂಟನ್ನು ಭಗವಂತ, ಈಗ ನಾವು NRG ಕೆಲಸ ಮಾಡ್ತೀವಿ, ಮನೆಯಲ್ಲಿ 5 ಜನ ಕೆಲಸ ಮಾಡಿದ್ರೆ 5 ಜನಕ್ಕೂ ನೇರವಾಗಿ ಅಕೌಂಟಿಗೆ ದುಡ್ಡು ಹಾಕುತ್ತೆ ಸರ್ಕಾರ. ಮೊದಲು ಮನೆ ಮುಖ್ಯಸ್ಥಂಗೆ ಹಾಕ್ಬಿಡೋರು, ಮನೆ ಮುಖ್ಯಸ್ಥ ಎಲ್ಲರದು ದುಡ್ಡು ತಗೊಂಡ್ಬಿಡ್ತಾನೆ ಅಂತೇಳಿ ಎಲ್ಲರ ಅಕೌಂಟ್ಗೂ ಸಪ್ರೇಟ್ ದುಡ್ಡು ಹಾಕ್ತಾರೆ ಈಗ NRGನಲ್ಲಿ. ಭಗವಂತ ನಾವು ಮಾಡಿದ ಒಳ್ಳೆ ಕೆಲಸಗಳು ಏನಾರ ಇದ್ದರೆ ನಮ್ಮ ತಂದೆ ತಾಯಿಗಳೇ ಅಕೌಂಟ್ಗೆ ಹಾಕ್ತಾರಂತೆ. ಅವರು ಪಿತೃಪಕ್ಷದಲ್ಲಿ ಬಂದು ನನ್ನ ಮಗ ಯಾವ ರೀತಿ ಹಬ್ಬ ಮಾಡಿದ್ದಾನೆ ಅಂತ ನೋಡಿ ಸಂತೋಷಭರಿತರಾಗಿ ಅವರು ಆಶೀರ್ವಾದ ಮಾಡೋಯ್ತಾರಂತೆ. ನನ್ನ ಮಗ ಚೆನ್ನಾಗಿ ಬದುಕಲಿ, ನನ್ನ ಕುಟುಂಬ ಚೆನ್ನಾಗಿ ಬದುಕಲಿ ಅಂತ ಆಶೀರ್ವಾದ ಮಾಡೋಯ್ತಾರಂತೆ. ಇಷ್ಟೊಂದು ಮಹತ್ವ ಈ ಒಂದು ಪಿತೃಪಕ್ಷದಲ್ಲಿ ಇದೆ. ಬಂಧುಗಳೇ, ಇವತ್ತ ಡಿಕಲ್ಕೆರೆ ಗ್ರಾಮದಲ್ಲಿ ಗದ್ದೆಮಾರಮ್ಮ ದೇವಸ್ಥಾನ, ಆ ದೇವಸ್ಥಾನ, ನಮ್ಮ ಎಲ್ಲ ಗ್ರಾಮದ ಹಿರಿಯರು ಎಲ್ಲ ಸೇರಿ ಎಲ್ಲ ದೇವಸ್ಥಾನಗಳು, ಅದು ಬಸವೇಶ್ವರ ದೇವಸ್ಥಾನ, ತಿರುಮಲ ದೇವಸ್ಥಾನ, ಎಲ್ಲ ದೇವಸ್ಥಾನಗಳು, ಅದು ರಂಗಾಪುರ ಸ್ವಾಮಿಗಳು 60 ವರ್ಷದ ನಂತರ ಈ ಗ್ರಾಮಕ್ಕೆ ಕಾಲಿಟ್ಟು ಗ್ರಾಮ ಒಂದು ಸುಭಿಕ್ಷವಾಗಿದೆ. ಎಲ್ಲರೂ ಅಣ್ಣತಮ್ಮದಿರಂಗೆ ಸ್ನೇಹಿತರಂಗಿದ್ದೀವಿ. ಈ ಬಾಲಕರು ಸುಮಾರು 1-1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು ಕಾರ್ಯಕ್ರಮನ ಮಾಡಿದ್ದಾರೆ. ಗಣಪತಿ ನಾವು ಹಿಂದೆ KR ನಂಜುಂಡೆಯವರು, ಪಾರ್ಥಸಾರಥಿಯವರು, ತಿರುಮಲ ಸ್ವಾಮಿ ದೇವಸ್ಥಾನದಲ್ಲಿ ಗಣಪತಿನ 1 ವಾರ ಮುಂಚೆಲೇ ಎಲ್ಲ ಕಟ್ಟೋರು, ಮಾಡೋರು, ಇಲ್ಲೇ ಗಣಪತಿ ತಯಾರು ಮಾಡೋರು. ಈ ಗಣಪತಿ ತಂದು ಕೊಡ್ತಾರೆ. ಈ ಹುಡುಗರು ಆರ್ಕೆಸ್ಟ್ರಾ, ಆ ಬ್ಯಾಂಡ್ ಸೆಟ್ಟು, ಲೈಟಿಂಗು ಎಲ್ಲ 1-1.5 ಲಕ್ಷ ರೂಪಾಯಿ ಆಗುತ್ತೆ. ಇಷ್ಟು ದುಡ್ಡು ಎಲ್ತಾರೆ ಈ ಹುಡುಗರು ನೋಡಿ. ಗಣಪತಿ ನಮ್ಮಂತರ, ಈಗ ನಾವು KR ನಂಜುಂಡೆಯ, ಪಾರ್ಥಸಾರಥಿ ಅವ್ರ ಕಾಲದಲ್ಲಿ ಅವ್ರು ಮಾಡಿರೋ, ನಾವು ಹುಡುಗರಲ್ಲಿ ನಾವು ಮಾಡ್ದು. ಈಗ ನಾವೊಂದು ಏಜಿಗೆ ಬಂದಿದ್ದೀವಿ, ಈಗ ನಮ್ಮ ಹುಡುಗರು ಮಾಡ್ತಾರೆ, ಬೇರೆ ಹುಡುಗರು.
ಆ ಹುಡುಗರು ನಮ್ಮ ಲೆವೆಲಿಗೆ ಬಂದಾಗ ಅವ್ರ ಮಕ್ಕಳು ಮಾಡ್ತಾರೆ. ಈ ಗಣಪತಿ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತೆ. ನಿರಂತರವಾಗಿ 106 ವರ್ಷ ನಡೆದ್ರೂ ಅವರು ಯುವಕರೇ ಮಾಡೋದು, ಇನ್ಯಾರು ಮಾಡಲ್ಲ. ದೊಡ್ಡವ್ರು ಯಾರು ಬಂದು ಗಣಪತಿ ಮಾಡಲ್ಲ. ದೊಡ್ಡವ್ರು ಏನಿದ್ರು ಗ್ರಾಮ ದೇವತೆ ಹಬ್ಬ ಮಾಡ್ತಾರೆ, ನಾಟಕ ಆಡ್ತಾರೆ. ಈ ಸಣ್ಣ ಯುವಕರೇ ಮಾಡ್ತಾರೆ, ಗಣಪತಿ ಇಕ್ತಾರೆ, ಬಿಂದಾಸ ಕುಣಿತಾರೆ, ಆರ್ಕೆಸ್ಟ್ರಾ ಮಾಡ್ತಾರೆ. ಆದ್ದರಿಂದ ಇಂಥ ಮಕ್ಕಳು ಮಾಡ್ತಾ ಇದ್ದಾರೆ. ಇದು ನಿರಂತರವಾಗಿ ನಡೆಯುತ್ತೆ. ಅಂಥ ಮಕ್ಕಳಿಗೆ ಇವತ್ತ ಎಲ್ಲ ಮಕ್ಕಳು ಸೇರಿ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಾನು ಪಾಪ ಅವ್ರ ಕಷ್ಟ ಅವ್ರು ಏನೇನು ಮಾಡ್ಕೊಂಡಾರೋ ಗೊತ್ತಿಲ್ಲ. ನನ್ನ ಪರವಾಗಿ ಆ ಯುವಕರಿಗೆ 10,000 ರೂಪಾಯಿ ಕೊಡ್ತೀನಿ. ಅವ್ರು ಬಂದು ಸ್ವೀಕಾರ ಮಾಡ್ಬೋದು. ಮುತ್ತಣ್ಣನವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸುಮಾರು ಒಂದು 7,000 ರೂಪಾಯಿ ವಾಹನ ಕೊಡಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ಈ ಪುಷ್ಪಾರದ ಮೂಲಕ ಅರ್ಪಿಸ್ತೇವೆ. ಈ ಗ್ರಾಮದ ಯುವಕರು ಆದಂಥ ಗಿರಿಯವರಿಗೆ ಹೃತ್ಪೂರ್ವಕವಾದಂಥ ಪುಷ್ಪಾರದ ಮೂಲಕ ವಂದನೆಗಳನ್ನ ಅರ್ಪಿಸ್ತೇವೆ. ನಂದಣ್ಣನವರು ಕೋಳಿ ಫಾರಂ ನಂದಕುಮಾರ್ ಅವರು ಈ ಸ್ಟೇಜನ್ನು ಡೊನೇಟ್ ಮಾಡಿದ್ದಾರೆ. ಅವರಿಗೆ ಡಿ ಕಲ್ಕೆರೆ ಗ್ರಾಮಸ್ಥರ ಪರವಾಗಿ, ಯುವಕರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನ ಪುಷ್ಪಾರದ ಮೂಲಕ ಅರ್ಪಿಸ್ತಾ ಇದ್ದೇವೆ. ಹಾಗೆ ಡಿ ಕಲ್ಕೆರೆ ಗ್ರಾಮದ ಯಾವುದೇ ಹಬ್ಬ ಆಗ್ಬೋದು, ಹರಿದಿನಗಳಾಗ್ಬೋದು, ಮುನ್ನಿಂತು ಮಾಡ್ತಕ್ಕಂಥ ನಮ್ಮ ಜಾವರೇಗೌಡರ ಮಕ್ಕಳಾದಂಥ ರಂಗರಾಜರವರಿಗೂ ಸಹ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ಅರ್ಪಿಸ್ತೇವೆ. ಹಾಗೆ ನಮ್ಮ ಗ್ರಾಮದ ಹಾಲಿನ ಡೈರಿ ಭೋಜಣ್ಣನವರು, ಶ್ರೀಧರ್, ಇವರು ಸಹ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಧನ ಸಹಾಯ ಮಾಡ್ತಾರೆ. ಅವ್ರಿಗೂ ಸಹ ನಮ್ಮ ಯುವಕರ ಪರವಾಗಿ ಕಲ್ಕೆರೆ ಗ್ರಾಮಸ್ಥರ ಹೃತ್ಪೂರ್ವಕವಾದಂಥ. ಹಾಗೆ ನಮ್ಮ ಗ್ರಾಮದ ಶಾನಜಮ್ಮವರು ಅಂದರೆ ನಮ್ಮ ಗ್ರಾಮದಲ್ಲಿ ಒಂದು ಹೆಸರು, ಪಾಪ ಒಳ್ಳೆಯ ಮನುಷ್ಯರು. ಅವ್ರ ಮಕ್ಕಳಾದಂಥ ನಮ್ಮ ಅಫ್ಜಲ್ರವರು ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾರೆ. ಅವ್ರಿಗೂ ಸಹ ವಂದನೆಗಳನ್ನ ಅರ್ಪಿಸ್ತೇವೆ. ಹಾಗೆ ನಮ್ಮ ಗ್ರಾಮದ ಹಿರಿಯರು, ನಮ್ಮ ಸಂಪಿಗೆ ತಿಮ್ಮಯ್ಯನವರ ಮಕ್ಕಳಾದಂಥ ವೆಂಕಟಾಚಲಯ್ಯನವರು, ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸಹ, ಅವ್ರಿಗೂ ಸಹ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ಪುಷ್ಪ. ಹಾಗೆ ನಮ್ಮ ಗ್ರಾಮದ ಚಾಂದ್ ಪಾಷಾ ಅವರು ಸಹ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಇಲ್ಲ. ಗಣಪತಿಗೆ ಅವರು ಮುನ್ನಿಂತು ಮಾಡ್ತಾರೆ. ಆದ್ರಿಂದ ಅವ್ರಿಗೂ ಸಹ ಹೃತ್ಪೂರ್ವಕವಾದಂಥ. ನಮ್ಮ ಗ್ರಾಮದ KH ವಿರೂಪಾಕ್ಷಯ್ಯನವರ ಮಕ್ಕಳಾದಂಥ ನವೀನ್ ಕುಮಾರ್ ಅವರು ಈ ರಾಜವರ್ಧನ ಗೆಳೆಯರ ಬಳಗವನ್ನು ಹುಟ್ಟಾಕಿದ್ದೆ. ಅವರು ನವೀನ್ ರಾಜವರ್ಧನ ಗೆಳೆಯರ ಬಳಗವನ್ನು ಹುಟ್ಟಾಕ್ತಂತವ್ರೆ ಇವರು ಮಾವ ಬಾಮ ಇದ್ದಿರು ನವೀನ್ ಮತ್ತು ಸಚಿನ್. ಅವ್ರಿಗೂ ಸಹ 5,000 ರೂಪಾಯಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವ್ರಿಗೂ ಸಹ. ಆಮೇಲೆ ನಮ್ಮ ಡಿ ಕಲ್ಕೆರೆ ಗ್ರಾಮದ ಕೋಳಿ ಫಾರಂ ಮಂಜುನಾಥ್ರವರು, ನಮ್ಮ ತಾತಯ್ಯನವರ ಮಕ್ಕಳಾದಂಥ ಮಂಜುನಾಥ್ರವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ 5,000 ರೂಪಾಯಿಗಳು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಪ್ರತ್ಯಕ್ಷವಾಗಿ ಆದರೂ ಪರೋಕ್ಷವಾಗಿ ಆದರೂ ಅವರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ಡಿ ಕಲ್ಕೆರೆ ಹಾಗೆ ನಮ್ಮ ದಡಗಮಾವ ಅಂತ ಎಲ್ಲರಿಗೂ ಚಿರಪರಿಚಿತರು, ಪಾಪ ಒಳ್ಳೆ ಮನುಷ್ಯರು ಅಂತ ದಡಗಮಾವ ವೆಂಕಟಾಚಲಯ್ಯನವರ ಮಕ್ಕಳಾದಂಥ ಸ್ವಾಮಿ ಅವರು ಗಣಪತಿ ವಿಗ್ರಹವನ್ನ ಕೊಡಿಸಿದ್ದಾರೆ. ಅವ್ರಿಗೂ ಸಹ ಡಿ ಕಲ್ಕೆರೆ ಗ್ರಾಮಸ್ಥರ ಪರವಾಗಿ ಹಾಗೂ ಈ ಗೆಳೆಯರ ರಾಜವರ್ಧನ ಗೆಳೆಯರ ಬಳಗದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ.
ವೀರ್ ಶೆಟ್ರು, ಸಿದ್ಲಿಂಗಣ್ಣ, ಸುಧಮ್ಮನವರ ಮಕ್ಕಳಾದಂಥ ಶ್ರೀಧರು ಸಹ ಈ ಒಂದು ಕಾರ್ಯಕ್ರಮಕ್ಕೆ 5,000 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ಅರ್ಪಿಸ್ತೇವೆ. ನಮ್ಮ ಗ್ರಾಮದ ಮಧ್ಯರ ರೇಣುಕಯ್ಯನವರ ಮಕ್ಕಳಾದಂಥ ಚಿಪ್ಪು ವ್ಯಾಪಾರಿಗಳು, ಸತೀಶು, ನಮ್ಮ ಮಲ್ಕಯ್ಯನವರ ಮಕ್ಕಳಾದಂಥ ಅಂಗಡಿ ಮಲ್ಕಯ್ಯನವರ ಮಕ್ಕಳಾದಂಥ ಕಿರಣ್ ರವರು, ಅವರು ಸಹ 5,000 ರೂಪಾಯಿ ಇಬ್ಬರಿಂದ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದಂಥ ವಂದನೆಗಳು. ಹಾಗೆ ಡಿ ಕಲ್ಕೆರೆ KS ಮಂಜಾತ್, ನಮ್ಮ ಸಹೋದರ ಮಂಜಾತ್ರವರ ಮಗನಾದಂಥ ಅನ್ನಪೂರ್ಣ ಮಂಜಾತ್ರವರ ಮಗನಾದಂಥ ದರ್ಶನ್ ರವರು, ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ನೌಕರರು, ಅವರು ಸಹ ಈ ಕಾರ್ಯಕ್ರಮಕ್ಕೆ ಲೈಟಿಂಗ್ ಅನ್ನ ನೆರವೇರಿಸಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದಂತಹ ವಂದನೆಗಳು, ಧನ್ಯವಾದಗಳು. ಚಿರಪರಿತರು ನಮ್ಮ ರಾಮಣ್ಣನವರು, ಅಂತೂರಯ್ಯನವರ ಮಕ್ಕಳಾದಂಥ ರಾಮಣ್ಣನವರ ಮಕ್ಕಳು ಭಾಗ್ಯಮ್ಮ, ರಾಮಣ್ಣನವರ ಮಕ್ಕಳು 3 ಜನ, ಒಬ್ರು ಪೊಲೀಸು, ಒಬ್ರು ಎಲ್ಲ ಇಲಾಖೆಯಲ್ಲೂ ಇದ್ದಾರೆ, KSRTC, ಅವ್ರ ಮಕ್ಕಳಾದಂಥ ಮಂಜಾತ್ರವರು, ಎಲ್ಲ ಮಕ್ಕಳು ಸೇರಿ 5,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ಈ ಒಂದು ಗೆಳೆಯರ ಪರವಾಗಿ ಅರ್ಪಿಸ್ತೇವೆ. ಹಾಗೆ ನಮ್ಮ ಆಲೇರ್ ನಾಗಣ್ಣನವರ ಮಕ್ಕಳಾದಂಥ ಮೊಮ್ಮಗನಾದಂಥ ಮದನ್ ರವರು ಸಹ 5,000 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ಪುಷ್ಪಹಾರದ ಮೂಲಕ ಅರ್ಪಿಸ್ತೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರ ಮಾಡಿರ್ತಕ್ಕಂಥ ಎಲ್ರಿಗೂ, ಅವರು ಆಜುಬಾಜು ಗ್ರಾಮಸ್ಥರಾಗಿರ್ಬೋದು, ಎಲ್ರಿಗೂ ಸಹ ಈ ಕಾರ್ಯಕ್ರಮದಿಂದ ಅವರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಜಗತ್ತು. ವೇದಿಕೆ ಮೇಲೆ ಭಾಷಣ ಮಾಡಿದಂತ ಮುತ್ತಣ್ಣನವರಿಗೆ ಒಂದು ಪುಟ್ಟ ಸನ್ಮಾನ ಕಾರ್ಯಕ್ರಮ. ವೇದಿಕೆ ಮೇಲೆ ಭಾಷಣ ಮಾಡಿದಂತ ಮುತ್ತಣ್ಣನವರಿಗೆ ಒಂದು ಪುಟ್ಟ ಸನ್ಮಾನ ಕಾರ್ಯಕ್ರಮ. ಜೋರದ ಚಪ್ಪಲೆ ಅವ್ರಿಗೆ. ಆಚರಣೆ ಮಾಡ್ತಾರೆ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಹಾಗೆ ಈ ಕಾರ್ಯಕ್ರಮಕ್ಕೆ ಒಂದು ನಮ್ಮ ಆರಕ್ಷಕರು ಬಂದು ಒಂದು ಭದ್ರತೆಯನ್ನ ನಮಗೆ ರಕ್ಷಣೆ ಕೊಟ್ಟಿದ್ದಾರೆ. ಇದೇ ತಾಲೂಕಿನಲ್ಲಿ ಕಳೆದ 20 ವರ್ಷಗಳಿಂದ ಸೇವೆ ಸಲ್ಲಿಸತಕ್ಕಂತ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ ನಲ್ಲಿ ರೈಟರ್ ಆಗಿ ಕೆಲಸ ಮಾಡಿ ಇವತ್ತ ದನೀಶ್ವರದಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ಚಿರಪರಿಚಿತರು, ತುರುವೇಕೆರೆ ತಾಲೂಕಿಗೆ ಚಿರಪರಿಚಿತರಾಗಿರ್ತಂತ ನಮ್ಮ ಗಂಗಣ್ಣನವರು ಬಂದು ಅವರ ಸ್ನೇಹಿತರು ಒಡಗೂಡಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ರಕ್ಷಣೆ ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತ ವಂದನೆಗಳನ್ನ ಅರ್ಪಿಸ್ತೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಧನ ಸಹಾಯ ಮಾಡಿರ್ತಕ್ಕಂಥ ನಮ್ಮ ಐರಳ್ಳಿ ಹರೀಶ್ ರವರು ಮತ್ತು ಡೊಂಕೇಳಿ ಶೇಖ್ ರವರು, ಹೊಸಳೆಯರ ಕುಮಾರು ಮಕ್ಕಳಾದಂಥ ಲೋಕೇಶ್ ರವರು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಒಂದು ಧನಸನ್ನ ಅರ್ಪಿಸ್ತೇವೆ. ಕಾರ್ಯಕ್ರಮ 1:15 ಮುಕ್ತಾಯ ಆಗುತ್ತೆ. ಎಲ್ಲರೂ ಸಮಾಧಾನದಿಂದ, ಯಾವುದೇ ಗಲಾಟೆ ಆಗಬಾರ್ದು, ಕಲ್ಕೆರೆಗೆ ಕೆಟ್ಟ ಹೆಸರು ಬರಬಾರ್ದು. ಆದ್ರಿಂದ ಸಮಾಧಾನವಾಗಿ ಕುಂತ್ಕೊಂಡು ಕಾರ್ಯಕ್ರಮವನ್ನು ಮುಗಿಸೋಣ. ಪಾಪ ಕಂಕಣ ಭಾಗ್ಯ ಕೂಡಲೇ ಇಲ್ಲ ಹುಟ್ಟುತ್ತಾನೆ. ಜಿಲ್ರೆ ಕಾಸು ತಕ್ಕೋಬೇಕು ಸ್ವಲ್ಪ
ಜೋರಾದ ಚಪ್ಪಾಳೆ ಮುಖಾಂತರ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು. ಟೀ ಕೊಡ್ರ ಹಿಡಿದು ಪಡೆಯ ಬರಲಿ ಹೊಸಕಿ ಬಿಡುವೆ ಕಾಲಡಿ ಜೊತೆಗೆ ಬರಲಿ ಕೆರವಿ ಹೊಡೆಯು ಕಾರುಡಿ ಹಿಡಿದು ಪಡೆಯ ಬರಲಿ ಹೊಸಕಿ ಬಿಡುವೆ ಕಾಲಡಿ ಹಿಡಿದು ಜೊತೆಗೆ ಬರಲಿ ಕೆರವಿ ಹೊಡೆಯು ಕಾರುಡಿ ಮಗನು ಅಯುಮಿಡಿ ಅನುಭೂತ ಮೊದಲು ಹೊರಗಿಡಿ ಕಾಲು ಕೆರದರೆ ಪಡಿ ಪುಡಿ ಚಾಡುವ ನಾನು ತಪ್ಪಿದ್ದರೆ ಸಾಯುವ ಹಾಡು ಮನಸಾಮಸಾನ ಮತ್ತೆ ಕೇಳ್ಯಾವುದು ಮೇಲ್ಯಾವುದು ತಿಲಕ ಇಟ್ಟರೆ ಸ್ವರ್ಗವು ಸಿಗದು ತಿಲಕ ಇಟ್ಟರೆ ಸ್ವರ್ಗವು ಸಿಗದು ವಿಭೂತಿ ಬಳಿದರೆ ಕೈಲಾಸ ಬರದು ಬಳಿದರೆ ಕೈಲಾಸ ಬರದು ಹೆಣ್ಣು ಹುಲ್ಲು ಮಣ್ಣೆಲ್ಲ ಹೆಣ್ಣು ಹುಲ್ಲು ಮಣ್ಣೆಲ್ಲ ಹುಸಿ ಸಿಕ್ಕರೆ ಜಮಾಯಿಸು ಹುಸಿ ಸಿಕ್ಕರೆ ಜಮಾಯಿಸು ಕೃಷ್ಣ ಹೇ ಗಣಬಿಡಿ ಕೃಷ್ಣ ನನ್ನ ಗಣಬಿಡ ಕೃಷ್ಣ ಟಕಾಯಿಸು ಟಕಾಯಿಸು ಲಗ್ಗ ಲಗ್ಗ ಲಗಾಯಿಸು ಲಗ್ಗ ಲಗ್ಗ ಲಗಾಯಿಸು ನೋಟು ಸ್ವೀಟು ಸೈಟೆಲ್ಲ ನೋಟು ಸ್ವೀಟು ಸೈಟೆಲ್ಲ ಹುಸಿ ಸಿಕ್ಕರೆ ಜಮಾಯಿಸು ಹುಸಿ ಸಿಕ್ಕರೆ ಜಮಾಯಿಸು ಕೃಷ್ಣ ಹೇ ಗಣಬಿಡಿ ಕೃಷ್ಣ ನನ್ನ ಗಣಬಿಡ ಕೃಷ್ಣ ಟಕೋರಿ ನೀನು ಜೋಡಿಸಿ ಇದ್ದ ಮಾರ್ಗ ಟಕೋರಿ ಕಣ್ಣಿನ ಚೆಂಡಲ್ಲಿ ರಂಗಿಲ್ಲ ರಂಗಲ್ಲಿ ಅಪ್ಪದೆ ಹೊಡೆದರೆ ಹಿಂದಿ ನೀನು ಲಗೋರಿ ಚಕೋರಿ ನಿನ್ನ ಕದಿಯಕ್ಕೆ ಚಂದ್ರ ಚಕೋರಿ ಜೈಲಲ್ಲಿ ಕೂಡಿಟ್ಟು ನೋಬಲಿ ಒಪ್ಪರಿ ತ್ರಿಪುರ ಸುಂದರ ಸುಭದ್ರ ತಿಜೋರೆ ಲಗಾಯಿಸು ನೋಡು ಸೀಟು ಸೈಟೆಲ್ಲ ಓಸಿ ಸಿಕ್ಕರೆ ಜಮಾಯಿಸು ಕೃಷ್ಣ ಹೇ ಗಣಬಿಡಿ ಕೃಷ್ಣ ಮುರಾರಿ ಏನೆಂದ ಕೆಲಸ ನಿಂದು ಫಲ ನಂದು ಅಂದಾನ ಬ್ಯೂಟಿನ ಹಿಡಿಯೋಣ ದರೋಡೆ ಮಾಡೋಣ ಮುಂದೆ ಲಾಭ ನಷ್ಟ ಎಲ್ಲ ದೇವರಿಗೆ
ಯಾವುದು ಒಟ್ಟಿ ಸಾಯುವ ಹಾಡು ಮಸ ಮಸನ ಮಧ್ಯೆ ಹೊಲದಲ್ಲಿ ಕೀಳ್ಯಾವುದು ಚಪ್ಪ ಮರದಲ್ಲಿ ಮೇಲ್ಯಾವುದು ಒಟ್ಟಿ ಸಾಯುವ ಹಾಡು ಮಸ ಮಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದು ಹೊಲದಲ್ಲಿ ಕೀಳ್ಯಾವುದು ಚಪ್ಪ ಮರದಲ್ಲಿ ಮೇಲ್ಯಾವುದು ಭೂತಿ ಬಳಿದರೆ ಕೈಲಾಸ ಬರದು ಭೂತಿ ಬಳಿದರೆ ಕೈಲಾಸ ಬರದು ಇಟ್ಟ ಗಂಧ ಭೂಮಿ ನಾಮ ಇಟ್ಟ ಗಂಧ ಭೂಮಿ ನಾಮ ಕಟ್ಟ ಕಟ್ಟಲು ನಿರನಾಮ ಯಾವುದು ಚಪ ಮನದಲ್ಲಿ ಯಾವುದು ಹುಟ್ಟಿ ಸಾಯುವ ಹಾಡು ಮಸ ಮಸಾಲ ಮತಿಗೆ ಯಾವುದು ತಲೆಗೊಂದು ರೀತಿ ನೀತಿಯ ಜಾತಿಯ ಹೇಳುವ ಯೋಗಿ ಸಿದ್ಧರು ಗುರುಗಳು ತಲೆಗೊಂದು ರೀತಿ ನೀತಿಯ ಜಾತಿಯ ಹೇಳುವ ಯೋಗಿ ಸಿದ್ಧರು ಗುರುಗಳು ಹೊಸಣದಲ್ಲಿ ವೀರಬಾಹು ಜಗುಣ ಕಣಕ ಜಗುಣ ಕಣಕ ಹೊಸಣದಲ್ಲಿ ವೀರಬಾಹುವ ಕೈಯ ಮೇಲ್ಗಡೆ ಬೂದಿಯಾದರು ಕುಲದಲ್ಲಿ ಕೇಳಿ ಯಾವುದು ಚಂಪಾವನದಲ್ಲಿ ಯಾವುದು ಒಟ್ಟಿ ಸಾಯುವ ಹಾಡುವ ಸಾಮಸಾಮನೆ ಯಾವುದು ಮೇಲ್ಯಾವುದು ಯಾವುದು ಮೇಲ್ಯಾವುದು ಯಾವುದು ಮೇಲ್ಯಾವುದು ಶ್ರೀ ವಿಘ್ನೇಶ್ವರ ಸ್ವಾಮಿಗೆ ಶುಭ ದಿನ ಶುಭರಾತ್ರಿ ಯಾವುದು ಚಪ್ಪಾವರಲ್ಲಿ ಯಾವುದು ಒಟ್ಟಿ ಸಾಯುವ ಹಾಡು ಮಸಾಲ ಮತಿಗೆ ಯಾವುದು ಮೇಲ್ಯಾವುದು ಕುಲದಲ್ಲಿ ಯಾವುದು ಚಪ್ಪಾವರಲ್ಲಿ ಯಾವುದು ಒಟ್ಟಿ ಸಾಯುವ ಹಾಡು ಮಸಾಲ ಮತಿಗೆ ಯಾವುದು ಮೇಲ್ಯಾವುದು ವಿಭೂತಿ ಬಳಿದರೆ ಕೈಲಾಸ ಬರದು ವಿಭೂತಿ ಬಳಿದರೆ ಕೈಲಾಸ ಬರದು ಇಟ್ಟ ಗಂಧ ಭೂಮಿ ನಾಮವು ಇಟ್ಟ ಗಂಧ ಭೂಮಿ ನಾಮ ದಡ್ಡ ಕಟ್ಟಲು ನಾಮ ಕುಲದಲ್ಲಿ ಕೀಳ್ಯಾವುದು ಹೊತ್ತು ಚೆನ್ನಾಗಿ ಕಾಣಕ ದೂರಕ್ಕೆ ಬರಲ್ಲ ಇಳಿದ ಚೀಟಿ ನಿನ್ಲೆ ಲೈನ್ ಮೇಲ್ಗಡೆ ಲೈನು ಮೇಲ್ಗಡೆ ಲೈನು ಮೇಲ್ಗಡೆ ಲೈನು ಗಣಪತಿ ಹಿಂದಕ್ಕೆ ಹೋಗೋಣ ಏನಾಗಲ್ಲ ಮೇಲ್ಗಡೆ ಲೈನು ಏನಾಗಲ್ಲ ಸುಂದರಪ್ಪ ಅವ್ನು ಹಿಡಿಯೋದು ಗೊತ್ತಿಲ್ವಾ